ಈಗಾಗಲೇ ಕರ್ನಾಟಕ ಸರ್ಕಾರ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ ನಾಳೆ ಮತ್ತು ನಾಡಿದ್ದು ಅದ್ಧೂರಿಯಾದ ಒಂದು ಕಾರ್ಯಕ್ರಮವನ್ನು ಕೂಡಲ ಸಂಗಮದಲ್ಲಿ ಏರ್ಪಡಿಸಿ ಅದ್ಧೂರಿಯಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈಗಾಗಲೇ 2 ರಥಗಳು ಇಡೀ ಕರ್ನಾಟಕವನ್ನು ಸುತ್ತಿ ಕೂಡಲ ಸಂಘ ಈಗಾಗಲೇ ತಲುಪಿವೆ. ಹೀಗಾಗಿ ಯಾವಾಗ ಸರ್ಕಾರ, ನಮ್ಮ ಸರ್ಕಾರ ವಿಶ್ವಗುರು ಬಸವಣ್ಣವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ ಅವರ ತತ್ವದ ಆಧಾರದ ಮೇಲೆ ನಾವು ಸರ್ಕಾರವನ್ನು ನಡೆಸ್ತೇವೆ, ಸಮಾನತೆಯ ಒಂದು ಸರ್ಕಾರವನ್ನು ನಾವು ನಡೆಸ್ತಾ ಇದ್ದೇವೆ ಅಂತ ಘೋಷಣೆ ಮಾಡಿದಾಗ ಅದನ್ನ ಎಲ್ಲ ಆಡಳಿತ ವರ್ಗದವರು ಅದನ್ನು ಚಾಚು ತಪ್ಪದೆ ಪಾಲಿಸಿ ಸೂಕ್ತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಬಸವಣ್ಣವರನ್ನು ಅವರ ತತ್ವ ಆದರ್ಶದ ಮೇಲೆ ಜನಗಳಿಗೆ ತಲುಪುವ ರೀತಿಯಲ್ಲಿ, ಯಾಕಂತೇಳಿದ್ರೆ ಅವರು ಸುಮಾರು 800 ವರ್ಷಗಳ ಹಿಂದೆ ಒಂದು ಪರಂಪರೆಯನ್ನು ಅವರು ಹಾಕಿದರು. ಸಮಾನತೆಯನ್ನು ಬಯಸಿದರು, ಮೌಢ್ಯತೆಯನ್ನು ಹೊರಗೆ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ರು. ಸ್ತ್ರೀಯರಿಗೆ ಸಮಾನ ಅವಕಾಶಗಳನ್ನು ಕೊಟ್ಟಂತ ಶರಣರು. ಮತ್ತು ಇವತ್ತೇನು ಪಾರ್ಲಿಮೆಂಟ್ ಅಂತ ನಾವೇನು ಹೇಳ್ತೇವೆ, ಮೊಟ್ಟ ಮೊದಲ ಪಾರ್ಲಿಮೆಂಟ್ ಜಗತ್ತಿನಲ್ಲಿ ಏನಾದರೂ ಮದ್ದಿದೆ ಅಂತ ಹೇಳಿದ್ರೆ ವಿಶ್ವಗುರು ಬಸವಣ್ಣವರ ಸಮಕಾಲೀನರು ಬಸವ ಕಲ್ಯಾಣದಲ್ಲಿ ಒಂದು ಪಾರ್ಲಿಮೆಂಟ್ ಕಟ್ಟುವುದರ ಮೂಲಕ ಅಲ್ಲಿ ದಿನನಿತ್ಯದ ಆಗುಹೋಗುಗಳನ್ನ ಚರ್ಚೆ ಮಾಡಿ ಅವುಗಳನ್ನ ವಚನ ರೂಪದಲ್ಲಿ ಬರೆದು ದಾಖಲೆ ಮಾಡಿ ಒಂದು ವಚನ ಸಾಹಿತ್ಯವನ್ನ ಕೊಟ್ಟು ದಾಖಲೆ ಇದೆ. ಹೀಗಾಗಿ ಆ ಒಂದು ವಚನ ಪರಂಪರೆ ಅದು ಜನಗಳಿಗೆ ತಲುಪಬೇಕು. ಮತ್ತು ಆಡಳಿತ ಮಾಡೋರಿಗೆ ನಾವು ಯಾವುದೇ ತಾರತಮ್ಯ ಇಲ್ಲದೇ ಎಲ್ರಿಗೂ ಸರಿ ಸಮಾನವಾಗಿ ಕಂಡು ಎಲ್ರಿಗೂ ಸಮಾನವಾದ ಒಂದು ಅಧಿಕಾರವನ್ನ, ಸವಲತ್ತುಗಳನ್ನು ನಾವು ಕೊಡ್ತೇವೆ ಅಂತ ಹೇಳ್ಬಿಟ್ಟು ನಾವು ಬದ್ಧತೆಯಿಂದ ಕೆಲಸ ಮಾಡಿದಾಗ ಮಾತ್ರ ಸಮಾಜವನ್ನ ಕಟ್ಟುವ ಏನು ಇವತ್ತು ಸಿದ್ದರಾಮಯ್ಯನವರು, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಶಪಥ ತಗೊಂಡಿದ್ದಾರೆ ಅದಕ್ಕೆ ನಾವು ಪೂರಕವಾಗಿ ಕೆಲಸ ಮಾಡೋದಕ್ಕೆ ಆಗುತ್ತೆ ಅನ್ನೋದನ್ನು ನಾವೆಲ್ಲರೂ ಮಾಡಬೇಕು. ಹೀಗಾಗಿ ತಾಲೂಕು ಆಡಳಿತ ಸೂಕ್ತ ರೀತಿಯಲ್ಲಿ ಹೇಳಿದ್ರೆ ಅದಕ್ಕೆ ಕಾರ್ಯಕ್ರಮ ಹಾಕೊಳ್ಬೇಕು. ಈಗಾಗಲೇ ಹಲವಾರು ಕಾರ್ಯಕ್ರಮ ನಮ್ಮ ತಾಲೂಕು ಆಡಳಿತ ಈಗಾಗಲೇ ನಾವು ಮಾಡಿದ್ದೇವೆ. ಇದು ಕೂಡ ಒಂದು ಸೂಕ್ತ ರೀತಿಯಲ್ಲಿ ಗೌರವಿತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಅದನ್ನ ಜನಗಳಿಗೆ ಅದು ಉತ್ಸವ ಅನ್ನೋದಕ್ಕಿಂತ ಅವರ ತತ್ವ ಆದರ್ಶಗಳು ಏನಿತ್ತು ಅದನ್ನು ಕಲ್ಪಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದು ನಮಗೆ ಇಷ್ಟು ವರ್ಷ ಈಗಾಗಲೇ ನಮ್ಮ ಹಿರಿಯರು ಹೇಳಿದಂಗೆ 52 ವರ್ಷ 1973ರಲ್ಲಿ ಬಸವ ಸಮಿತಿ ಪ್ರಾರಂಭವಾಯಿತು. ಕಳೆದ ಡಿಸೆಂಬರ್ನಲ್ಲಿ ನಾವು ಆ ಒಂದು ಸಂಭ್ರಮವನ್ನು ಅಂದರೆ ಸುವರ್ಣ ಮಹೋತ್ಸವವನ್ನು ಕೊಪ್ಪಳ ಗವಿ ಮಠದ ಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಸಾನ್ನಿಧ್ಯದಲ್ಲಿ ಮತ್ತು ಏನು ಇಸ್ರೋ ಚೇರ್ಮನ್ ಆಗಿದ್ದಂಥ ಕಿರಣ್ ಕುಮಾರ್ ಅವರ ಒಂದು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಾವು ನಡೆಸಿದ್ದೀವಿ. ಆದರೆ ಹಾಗೆಯೇ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ನಾವು ಮುಖ್ಯ ಅತಿಥಿಗಳಾಗಿ ಆಹ್ವಾನ ಮಾಡಿದ್ವಿ. ಅಂತ ರಾಜ್ಯವರು ಕಾರಣಾಂತರದಿಂದ ಮತ್ತು ಅವರು ಬರಲಿಲ್ಲ ನಮಗೆ ಒಂದು ಸಂದೇಶವನ್ನು ಮತ್ತು ಕಳಿಸಿ ಒಂದು ಕಾರ್ಯಕ್ರಮದ ಯಶಸ್ವಿ ಕೂಡ ಅವರು ಶುಭ ಹಾರೈಸಿದರು. ನಮಗೆ ಇವತ್ತು ನಮಗೆ ಫಸ್ಟ್ ಟೈಮ್ ನಾವು ಕಳೆದ ವಾರ ನಮಗೆ ಮೀಟಿಂಗ್ ಇದೆ ಅಂತ ನಮಗೆ ಮಾಹಿತಿ ಸಿಕ್ತು. ಆದರೆ ಅದು ನಂತರ ಪತ್ರಿಕೆಗಳಲ್ಲಿ ಬಂದಾಗ ಕೆಲವೊಂದು ಆಯಾಮಗಳಿಂದ ಅವತ್ತು ಆಗಿಲ್ಲ ಅಂತ ಗೊತ್ತಾಯಿತು. ಇವತ್ತು ಕೂಡ ನಮಗೆ ಇವತ್ತು ನಿಗದಿಯಾಗಿರೋ ಒಂದು ಸಭೆ ನಮ್ಮ ಪತ್ರಿಕೆಗಳ ಮುಖಾಂತರ ಮತ್ತು ನಮ್ಮ ವೈಯಕ್ತಿಕ ಕೂಡ ನಮಗೆ ಗೊತ್ತಾಗಿ ಇವತ್ತು ನಾವು ಬಂದಿದ್ದೇವೆ. ತಮಗೆ ನಾವು ಕೃತಜ್ಞತೆಗಳನ್ನು ಹೇಳ್ತೇನೆ ನಮಗೆ ಒಂದು ವಿಷಯ ತಿಳಿಸಲಿಕ್ಕೆ ಬಸವ ಸಮಿತಿ ಪರವಾಗಿ. ಈಗ ಏನು ತಾಲೂಕು ಇವತ್ತು ಜಿಲ್ಲಾ, ರಾಜ್ಯ, ತಾಲೂಕುಗಳೆಲ್ಲ ಕೂಡ ರಾಜ್ಯ ಮಟ್ಟದಲ್ಲಿ ಒಂದು ಬಸವ ಜಯಂತಿಯನ್ನು ಸರ್ಕಾರದ ಕಾರ್ಯಕ್ರಮವಾಗಿ ಆಚರಿಸ್ತಾ ಇರೋದು ಸಂತೋಷ, ಅದನ್ನು ಅಭಿನಂದನಾರ್ಹ. ಇವತ್ತು ಏನು ಇಲ್ಲಿ KGFನಲ್ಲಿ 30ನೇ ತಾರೀಕು ರಾಜ್ಯೋತ್ಸವ ಬಸವ ಜಯಂತಿಯನ್ನು ಆಚರಿಸಿದೆ.
ಅದು ನಮಗೆ ಯಾವ ರೀತಿ ಅದು ನಡ್ಕೊಂಡು ಬಂದಿದೆ ನಮಗೆ ಇನ್ನೂ ಅಷ್ಟಾಗಿ ಗೊತ್ತಿಲ್ಲ. ತಾವು ಏನು ತಾಲೂಕು ಆಡಳಿತ ವತಿಯಿಂದ ಒಂದು ರೂಪುರೇಷೆಗಳನ್ನ ಯಾವ ರೀತಿ ಹಮ್ಮಿಕೊಂಡಿದ್ದೀರಾ ಅಂತ ನಮಗೆ ನಾವು ತಿಳಿಸಿದ್ರೆ ಅದಕ್ಕೆ ಖಂಡಿತ ನಮ್ಮ ಒಂದು ಸಹಕಾರ ಬೆಂಬಲ ನಾವು ಕೊಡ್ತೇವೆ. ತಾವು ಒಂದು ಯಾವ ರೀತಿ ಕಾರ್ಯಕ್ರಮವನ್ನು ಅಂತ ಹೇಳಿದ್ರೆ ಅದರಲ್ಲಿ ನಾವು ಭಾಗಿಯಾಗಿ ಅದರ ಯಶಸ್ಸಿಗೆ ನಾವು ಸಹಕರಿಸ್ತೀವಿ. ಬಸವ ಸಮಿತಿ, DNL ಬಸವ ಸಮಿತಿ ಮತ್ತು ಇತರ ಸಂಘ ಸಂಸ್ಥೆಗಳು ಮತ್ತು ಅದರಲ್ಲಿ ಭಾಗಿಯಾಗಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಅಂತ ಹೇಳಿ ನಮಗೆ ಇಲ್ಲಿ ವಿಚಾರ ಮಾಡ್ಕೊಳ್ಳಿ. ಒಂದಿಲ್ಲ ಬರೋದು ಕೂಡ ತೀರಾ ಕಡಿಮೆ ಬರ್ತಾ ಇದೆ ಅಂತ ಹೇಳ್ತಾರೆ. ಅದ್ರ ವಿಚಾರ ಬೇಡ, ನಾವು ಕಾರ್ಯಕ್ರಮ ಸ್ವಲ್ಪ ಅರ್ಥಪೂರ್ಣವಾಗಿ ಮಾಡೋಣ ಅಂತ ಹೇಳಿದ್ದೀವಿ. ಅದನ್ನ ಹೆಂಗೆ ಆರ್ಗನೈಸ್ ಮಾಡ್ಕೊಂಡು ಮಾಡೋಣ ಅನ್ನೋದ್ರ ಬಗ್ಗೆ ನಿಮಗೆ ಸಂಜೆ ಅಥವಾ ನಾಳೆ ಬೆಳಗ್ಗೆ ಮಾಹಿತಿ ಕೊಡ್ತೀವಿ. ಹೇಗೆ ಮಾಡಬೇಕು, ನಿಮ್ಗೆ ಸಮಾಧಾನ ಇದೆಯಾ ಅಂತ. ಮತ್ತು ಅವರು ಕರ್ಸ್ಕೊತಾರೆ, ಒಂದು 10 ನಿಮಿಷ ಕರ್ಸ್ಕೊತಾರೆ. ನಾನು ಅವ್ರ ಜೊತೆ ಮಾತಾಡಿ ಹೇಳಿ ಮುಗಿರ್ತೀನಿ. ಅದಾದ್ಮೇಲೆ ನೀವು ಕೆಲವೊಂದು ಏನೇನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದನ್ನ ಖಂಡಿತ ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಂಡು ನಿಮ್ಮ ಭಾವನೆಗಳಿಗೆ ಧಕ್ಕೆ ಬರದೇ ಇರೋದಕ್ಕೆ ನಾವು ಖಂಡಿತ ಗೌರವ ಕಾರ್ಯಕ್ರಮ ಮಾಡ್ತೀವಿ. ಎಲ್ಲ ಸರ್ಕಾರಿ ಇಲಾಖೆಗಳಲ್ಲೂ ಕೂಡ ಬಸವಣ್ಣವರ ಒಂದು ಫೋಟೋ ಇರುತ್ತೆ. ಸರ್ಕಾರದ ಆದೇಶನ ಪರಿಪಾಲನೆ ಮಾಡಲೇಬೇಕು, ಎಲ್ಲರಿಗೂ ಜವಾಬ್ದಾರಿ ಆಗಿರುತ್ತೆ. ಅದ್ರ ಬಗ್ಗೆ ನಾವು ಗಮನ ಹರಿಸಿ ಅಂತ ನಿಗಾ ವಹಿಸ್ತೀವಿ. ಅದು ಒಂದು ವಿಚಾರ. ಅದಾದ್ಮೇಲೆ ಬಸವಣ್ಣವರು ವಿಶ್ವಗುರು ಅಲ್ಲದೆ ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕರು ಅಂತ ಹೇಳ್ತಾ ಇರೋದ್ರಿಂದ ಆ ಒಂದು ದೃಷ್ಟಿಕೋನದಲ್ಲಿ ಏನು ಮಾಡಬೇಕು, ಅವರ ನೆನಪುಗಳಲ್ಲಿ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ಹೆಚ್ಚಿನ ಮಾಹಿತಿ ನಿಮ್ಮಲ್ಲೂ ತಗೊಂಡು ಸರ್ಕಾರದಲ್ಲೂ ವಿಚಾರ ಮಾಡಿ ನಾನು ಖಂಡಿತ ಇದಾದ್ಮೇಲೆ ಮತ್ತೆ ಒಂದ್ಸತಿ ನಿಮ್ಮನ್ನ ಕರೆಸ್ಕೊಂಡು ಮಾತಾಡ್ತೀನಿ. ಮತ್ತೆ ಕೂಡ ಇವಾಗ ಸ್ವಲ್ಪ ಕಾಲಾವಕಾಶನೂ ಕಡಿಮೆ ಇದೆ, ಬಹಳ ಲೇಟಾಗಿ ನಿಮ್ಮನ್ನು ಕರೆದಿರೋದು ನಿಮ್ಮನ್ನ ಕಾರ್ಯಕ್ರಮ ಆಗಲಿ. ಅದನ್ನು ಹೇಗೆ ಮಾಡಬೇಕು ಏನು ಅಂತ ರೂಪುರೇಷೆಗಳನ್ನ ಮಾಡ್ಕೊಳ್ಳೋದು. ಮುಂದೆ ದಿನಗಳಲ್ಲಿ ಬೇರೆವೆಲ್ಲನೂ ವಿಚಾರಗಳನ್ನ ಮತ್ತೆ ಕರೆದು ನಿಮ್ಮನ್ನು ಮಾತಾಡ್ತೀನಿ. ಸ್ವಲ್ಪ ಸಮಯ ಶಾಸಕರು ಯಾರಿಗೂ ಏನೂ ಇಲ್ಲ ಅಂತಂದ್ರೆ ಮೇಡಮ್, ಯಾಕಂದರೆ ಸುಮಾರು ಸಭೆಗಳಲ್ಲಿ ಭಾಗವಹಿಸಿ ಎಲ್ಲ ಸಮುದಾಯಗಳು ಸನ್ಮಾನ ಮಾಡ್ತಕ್ಕಂಥ ಕೂಡ ನಾವು ನಮ್ಮೆಲ್ಲರ ಪರವಾಗಿ